ತುಮಕೂರಿನಲ್ಲಿ 40 ಸ್ಥಳಗಳು ಅಪಘಾತ ವಲಯಗಳೆಂದು ಗುರುತು. ಅಪಘಾತ ತಡೆಗಟ್ಟಲು ಪೊಲೀಸ್ ಇಲಾಖೆಯಿಂದ ಹೆಚ್ಚಿನ ಜಾಗೃತಿ. ತುಮಕೂರಿನ ಡಿಸಿ ಕಚೇರಿಯಲ್ಲಿ ರಸ್ತೆ ಅಪಘಾತ ತಡೆಯುವ ನಿಟ್ಟಿನಲ್ಲಿ ವಿವಿಧ ಇಲಾಖೆಗಳ ಜೊತೆ ಡಿಸಿ ಶುಭ ಕಲ್ಯಾಣ್ ಸಭೆಯನ್ನ ನಡೆಸಿದರು. ರಸ್ತೆ ಅಪಘಾತಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ 40 ಸ್ಥಳಗಳನ್ನು ಅಪಘಾತ ವಲಯಗಳೆಂದು ಗುರುತಿಸಲಾಗಿದ್ದು, ಅಗತ್ಯವಿರುವ ಕಡೆ ರಸ್ತೆ ಉಬ್ಬು ಹಾಗೂ ತಡೆ ಸೇರಿದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸೂಚಿಸಿದರು. ಆಗಸ್ಟ್ 8ರ ಒಳಗಾಗಿ ರಸ್ತೆ ಸುರಕ್ಷತಾ ಕಾರ್ಯಕ್ರಮವನ್ನು ಕೈಗೊಳ್ಳುವಂತೆ ಲೋಕೋಪಯೋಗಿ ಇಲಾಖೆ ಹಾಗೂ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಈ ಕುರಿತಾಗಿ ಇಂದು ಎಸ್ಪಿ ಕೆವಿ ಅಶೋಕ್ ಮಾತನಾಡಿ, ಮುಖ್ಯವಾಗಿ ತುಮಕೂರು ಶಿರಾ ಪುಣೆ ಹೈವೇಯಲ್ಲಿ ಹೆಚ್ಚಿನ ಅಪಘಾತಗಳು ಸಂಭವಿಸುತ್ತವೆ. ಹಾಸನ, ಪಾವಗಡ, ಮಧುಗಿರಿ, ಚಿಕ್ಕಬಳ್ಳಾಪುರಕ್ಕೆ ಹೋಗುವ ರಸ್ತೆಗಳು ಅಪಘಾತದ ತಾಣಗಳಾಗುತ್ತವೆ. ಈ ಸಂಬಂಧವಾಗಿ ನಾವು ಅಪಘಾತಗಳನ್ನು ತಡೆಯುವ ನಿಟ್ಟಿನಲ್ಲಿ ಕೆಲಸ ಮಾಡಲು ಮುಂದಾಗಿದ್ದೇವೆ. ಸೊ ತುಮಕೂರು ಜಿಲ್ಲೆಯಿಂದ ನಿಮ್ಮೆಲ್ಲರಿಗೆ ಗೊತ್ತು, ತುಂಬ ಹೈವೇಸ್ ಪಾಸ್ ಆಗ್ತವೆ. ಮುಖ್ಯವಾಗಿ ನಮ್ಮ ತುಮಕೂರು ಟು ಶಿರಾ ಪುಣೆ ಹೈವೇ ಮತ್ತು ಶಿವಮೊಗ್ಗ ಹೈವೇ ಮತ್ತು ಹಾಸನ ಹೈವೇ, ಜೊತೆಗೆ ಪಾವಗಡ ಕೇಶಿಪ್ ರೋಡ್ ಆಗಲಿ, ಸೊ ಶಿರಾ ಟು ಮಧುಗಿರಿ ಹೋಗುವ ಚಿಕ್ಕಬಳ್ಳಾಪುರ ರೋಡ್ ಆಗಲಿ, ಈ ಥರ ತುಂಬ ರೋಡ್ಸ್ ಇದ್ದಾವೆ. ಈ ರೋಡ್ಸಿಂದನೂ ಆಗಲಿ, ಈಗ ಮೊದಲಿಂದನೂ ನಾವು ನೋಡ್ತಾ ಇದ್ವಿ, ಸುಮಾರು ನಮಗೆ ಪ್ರತಿ ವರ್ಷ ಅರೌಂಡ್ 750 to 800 ಡೆತ್ಸ್ ಆಗ್ತಾ ಇದ್ದಾವೆ ಆಕ್ಸಿಡೆಂಟ್ಸ್ಗಳಲ್ಲಿ. ಸೊ ಇದೇ ಹಿನ್ನೆಲೆಯಲ್ಲಿ ಮಾನ್ಯ DC ಅವರ ಅಧ್ಯಕ್ಷತೆಯಲ್ಲಿ ರೋಡ್ ಟ್ರಾಫಿಕ್ ಸೇಫ್ಟಿ ಮೀಟಿಂಗ್ ಅಂತ ಒಂದು ನಿನ್ನೆ ಮಾಡಲಾಗಿದೆ. ಸೊ ಆ ಮೀಟಿಂಗಲ್ಲಿ ಎಲ್ಲ ಕನ್ಸರ್ನ್ಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್, PWD, KSHIP, NHAI, ಸ್ಟೇಟ್ ಹೈವೇ, ಸೊ ಪಂಚಾಯಿತಿ ರೋಡ್ಸ್ ಮಾಡೋರು ಎಲ್ಲ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್, ಪೊಲೀಸ್ ಡಿಪಾರ್ಟ್ಮೆಂಟ್, RTO, ಹೆಲ್ತ್ ಡಿಪಾರ್ಟ್ಮೆಂಟ್, ಈ ಥರ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಲಾಗಿದೆ, ಹೇಗೆ ಆಕ್ಸಿಡೆಂಟ್ಸ್ ತಡೆಗಟ್ಟಲು ಅಂತ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ಪೊಲೀಸರು ಬೇಸ್ಡ್ ಆನ್ ಆಕ್ಸಿಡೆಂಟ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಿಫೆಕ್ಟ್ಸ್ ಈಗಾಗಲೇ ಒಂದು ಸುಮಾರು ಅರೌಂಡ್ 80 ಬ್ಲ್ಯಾಕ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಲಾಗಿದೆ. ಈ ಬ್ಲ್ಯಾಕ್ ಸ್ಪಾಟ್ಸಲ್ಲಿ ಈಗಾಗಲೇ ನಾವು ಒಂದು 40 ಸರಿಪಡಿಸಲಾಗಿದೆ. ಈಗ ಉಳ್ಕೊಂಡಿರುವ 40 ಬ್ಲ್ಯಾಕ್ ಸ್ಪಾಟ್ಸ್ ನಾವು ಸರಿಪಡಿಸೋಕ್ಕೆ ಏನು ಕ್ರಮ ತಗೋಬೇಕು ಅದು ನಿನ್ನೆ DC ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಭೇಟಿಯಾಗಿದೆ. ಸೊ ಅದರ ವಿಚಾರವಾಗಿ ಈ ಹೈವೇ ಮೇಲೆ ಇರುವ ನಮ್ಮ ಏನು ಸ್ಪಾಟ್ಸ್ ಇದ್ದಾವೆ ಅಲ್ಲಿ ವಿಸಿಟು ಮಾಡಲಾಗಿದೆ. ಸೊ ಈಗ ಅಲ್ಲಿ ಏನು ಕ್ರಮ ತಗೋಬೇಕು ಅನ್ನೋದು ತೊಗೊಳ್ತಾ ಇದ್ವಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಪುಣೆ ಹೈವೇ ಈಗ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಸೊ 4 ಲೇನ್ 6 ಲೇನ್ ಮಾಡಿ ಅದಾದ ಮೇಲೆ ಸರ್ವಿಸ್ ರೋಡ್ಸ್ ಒಟ್ಟು 10 ಲೇನ್ ಬರ್ತಾ ಇದೆ ರೋಡ್ ಅದು. ಸೊ ಈ ರೋಡ್ ಕನ್ಸ್ಟ್ರಕ್ಷನ್ ಆಗೋ ಸಮಯದಲ್ಲಿನೂ ಭಾಳಷ್ಟು ಆಕ್ಸಿಡೆಂಟ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಹೇಗೆ ನಾವು ತಡೆಗಟ್ಟಲು ಅಂತ ಹೇಳಿ ಒಂದು ಸಭೆ ಮಾಡಲಾಗಿದೆ. ಸೊ ಅದೇ ವಿಚಾರವಾಗಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಇನ್ನು ಮುಂದುವರೆದು ಮಾತನಾಡಿದ ಅವರು, ಈಗಾಗಲೇ ನಿನ್ನೆ DC ಮೇಡಮ್ ನಮ್ಮ ಕಚೇರಿಯಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, PWD, KSHIP, NHAI, ಸ್ಟೇಟ್ ಹೈವೇ, ಪಂಚಾಯಿತಿ ರೋಡ್ ಮಾಡೋರು, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, RTO ಜೊತೆ ಮೀಟಿಂಗ್ ಅನ್ನ ಮಾಡಿ ಆಕ್ಸಿಡೆಂಟ್ ಸೇಫ್ಟಿ ಕುರಿತಾಗಿ ಚರ್ಚೆಯಾಗಿದೆ. ಇನ್ನು ನಮ್ಮ ಪೊಲೀಸ್ ಇಲಾಖೆಯು ಈಗಾಗಲೇ 80 ಆಕ್ಸಿಡೆಂಟ್ ಹಾಟ್ಸ್ಪಾಟ್ಗಳಾಗಿದ್ವು, ಅದರಲ್ಲಿ 40 ಕಡಿಮೆಗೊಳಿಸಿದೆ. ಇನ್ನು ಉಳಿದ 40ರಲ್ಲಿಯೂ ಅಪಘಾತಗಳನ್ನು ತಡೆಯುವ ನಿಟ್ಟಿನಲ್ಲಿ ಕಾರ್ಯಕ್ಕೆ ಮುಂದಾಗಿದ್ದೇವೆ. ಆ್ಯಂಡ್ ಇದೇ ಸಂದರ್ಭದಲ್ಲಿ ನಾವೆಲ್ಲ ಸಾರ್ವಜನಿಕರಿಗೂ ಹೇಳೋದೇನೆಂದರೆ, ನಾವು ಈಗಾಗಲೇ ತುಂಬ ಎನ್ಫೋರ್ಸ್ಮೆಂಟ್ ಅಂದರೆ ಈ ಯಾರಾದರೂ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡ್ತಾರೆ ಅವ್ರ ಮೇಲೆ ನಾವು ಚಲಾನ್ಸ್ ಮಾಡ್ತಾ ಇದ್ದೀವಿ. ಓನ್ಲಿ ವಿಸಿಬಲ್ ವೈಲೇಷನ್ಸ್ ಅಂದರೆ ಕಂಟಿಗೆ ಕಾಣುವಂಥ ವೈಲೇಷನ್ಸ್ ಏನಾದರೂ ಮಾಡಿದರೆ ಮಾತ್ರ ಅವ್ರ ಮೇಲೆ ನಾವು ಚಲಾನ್ ಮಾಡಲಾಗ್ತಾ ಇದೆ. ಸೊ ರಾಂಗ್ ರೂಟ್ ಆಗಲಿ, ವಿತೌಟ್ ಹೆಲ್ಮೆಟ್ ಆಗಲಿ, ವಿತೌಟ್ ಸೀಟ್ ಬೆಲ್ಟ್ ಆಗಲಿ, ಫಾಲ್ಟಿ ನಂಬರ್ ಪ್ಲೇಟ್ಸ್ ಆಗಲಿ, ಬ್ಲ್ಯಾಕ್ ಫಿಲ್ಮ್ಸ್ ಆಗಲಿ, ಈ ಥರ. ಸೊ ದಯವಿಟ್ಟು ಎಲ್ಲರೂ ಸಾರ್ವಜನಿಕರು ರೂಲ್ಸ್ ಫಾಲೋ ಮಾಡಿ ಪೊಲೀಸರಿಗೆ ಸಹಕರಿಸಿ ತಾವು ಫೈನ್ ಕಟ್ಟೋದು ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇನ್ನೂ ಮುಖ್ಯವಾಗಿ ಸೊ ಏನು ನಮ್ಮ ರೋಡ್ಸ್ ರಿಪೇರಿ ಇದ್ದಾವೆ ದಯವಿಟ್ಟು ನೋಡ್ಕೊಂಡು ಹೋಗಬೇಕು. ಅಲ್ಲಿ ಇನ್ನೂ ಆಗಬೇಕಾಗಿರುವ ಸೇಫ್ಟಿ ಮೆಜರ್ಸ್ ಇನ್ನೂ ಆಗಿಲ್ಲ. ಸೊ ಆಗಿರೋದ್ರಿಂದ ತಾವು ಸತರ್ಕವಾಗಿ ಇದ್ದು ಇದೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಸೊ ಈಗ ಹಂಪ್ಸ್ ಮೇನ್ ಹೈವೇಸ್, ನ್ಯಾಷನಲ್ ಹೈವೇಸ್ ಆ್ಯಂಡ್ ಸ್ಟೇಟ್ ಹೈವೇಸ್ ಮೇಲೆ ಹಂಪ್ಸ್ ನಾವು ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀವಿ.
ಆದರೂ ಕೆಲವು ಕಡೆ ಬೇಕಾಗುತ್ತೆ, ಎಸ್ಪೆಷಲಿ ಅರ್ಬನ್ ಏರಿಯಾಸ್ನಲ್ಲಿ ಎಲ್ಲಿ ಜನ ಜಾಸ್ತಿ ವಾಸ ಇರ್ತಾರೆ ಅಂಥ ಜಾಗದಲ್ಲಿ. ಸೊ ಅಲ್ಲಿ ಏನು ಒಂದು ಸಾರಿ ಹಂಪ್ಸ್ ಹಾಕಿದರೆ ಅದರ ಮೇಲೆ ಜೀಬ್ರಾ ಪೇಂಟಿಂಗ್ ಆಗಬೇಕು, ಅಲ್ಲಿ ಸೈನೇಜ್ ಬೋರ್ಡ್ ಇರಬೇಕು, ರಿಫ್ಲೆಕ್ಟಿವ್ ಸ್ಟಿಕ್ಕರ್ಸ್ ಇರಬೇಕು. ಆ ಥರ ಇರೋ ಥರ ನಾವೆಲ್ಲ ನೋಡ್ಕೊಳ್ತಾ ಇದ್ದೀವಿ. ಸರ್, ಹಿಂದೆ ಬ್ಲಾಕ್ ಸ್ಪಾಟ್ನ ಗುರುತಿಸಿತ್ತು, ಅದನ್ನು ಸೇರಿಸಿ ಹೊಸದಾಗಿ ಸದ್ಯಕ್ಕೆ ಲಾಸ್ಟ್ ಟೈಮ್ ನಾವು ಹಿಂದೆ ಮಾಡುವಾಗ 82 ಗುರುತಿಸಲಾಗಿದೆ, ಅದರಲ್ಲಿ 42 ಕರೆಕ್ಟ್ ಆಗಿದೆ. ಇತ್ತೀಚೆಗೆ ನಾವು ಅಲ್ಲಿ ಆ ಪಾಯಿಂಟ್ಸ್ಗಳಲ್ಲಿ ಆಕ್ಸಿಡೆಂಟ್ಸ್ ಕಡಿಮೆ ಆಗಿದೆ. ಎಸ್ಪೆಷಲಿ ನೀವು ನೋಡಿದರೆ ಕುಣಿಗಲ್ ರೋಡಲ್ಲಿ ಇತ್ತೀಚೆಗೆ ಒಂದು ಮೇಜರ್ ಆಕ್ಸಿಡೆಂಟ್ ಬಿಟ್ಟರೆ ಬೇರೆ ರೆಗ್ಯುಲರ್ ಆಗಿ ಆಗ್ತಾ ಇಲ್ಲ. ಅದೇ ಥರ ಈಗ ಶಿರಾ ಕಡೆನೂ ಭಾಳ ಕಡಿಮೆ ಆಗಿದೆ. ಸೊ ಬಟ್ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ ಅಲ್ಲಿ ಇನ್ನೂ ಬ್ಲ್ಯಾಕ್ ಸ್ಪಾಟ್ ಸರಿಪಡಿಸೋದು ಸಾಧ್ಯ ಆಗ್ತಾ ಇಲ್ಲ. ಆದಷ್ಟು ಬೇಗ ಸರಿಪಡಿಸ್ತಾ ಇದ್ದೀವಿ. ಆ್ಯಂಡ್ ಎಲ್ಲಿ ಡಿವೈಡರ್ ಇಲ್ಲದೆ ರೋಡ್ಸ್ ಇರ್ತವೆ, ನಮ್ಮ ಕೇಶಿಪ್ ರೋಡ್ ಆಗಲಿ, ಚಿಕ್ಕನಾಕ್ನಲ್ಲಿ ಟಿಪ್ಟೂರು, ಶಿರಾ ಆ್ಯಂಡ್ ಶಿರಾ ಟು ಮಧುಗಿರಿ, ಈ ಥರ ರೋಡ್ಸ್ ಎಲ್ಲಿ ವಿತೌಟ್ ಡಿವೈಡರ್ ಇರೋ ರೋಡ್ಸ್ ಅಲ್ಲಿನೂ ಸಹ ಆದಷ್ಟು ಬ್ಲ್ಯಾಕ್ ಸ್ಪಾಟ್ಸ್ ಇದ್ದಾವೆ. ಅಲ್ಲಿನೂ ಇಂಜಿನಿಯರಿಂಗ್ ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.